ನನಗೆ ಅನೇಕ ಸವಾಲುಗಳು ಬಂದಿದೆ 2015ರಲ್ಲಿ 18ರಲ್ಲಿ ಮತ್ತು ಈಗ. ಮೊದಲನೇ ಸವಾಲು ರಾಜ್ಯದ ಕಾನೂನು ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು. ನನ್ನ ದೃಷ್ಟಿಯಲ್ಲಿ ಪೊಲೀಸ್ ಇಲಾಖೆ ಕಾನೂನನ್ನು ಕಾಪಾಡಿದರೆ, ಕಾನೂನು ಸುವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ರಾಜ್ಯದಲ್ಲಿ ಇಟ್ಟರೆ ಅದು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಕ್ರೆಡಿಟು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಈಸ್ ದಿ ಫೇಸ್ ಆಫ್ ದಿ ಗೌರ್ಮೆಂಟ್. ಏನೇ ಅದಾದರೂ ಕೂಡ, ಈಗ ಒಬ್ಬ ಇನ್ವೆಸ್ಟರ್ ಬರ್ತಾರೆ ಕರ್ನಾಟಕಕ್ಕೆ, ಇನ್ನೇನೋ ಒಂದು ಬಂಡವಾಳ ಹೂಡಿಕೆ ಮಾಡೋಕ್ಕೆ ಬರ್ತಾರೆ. ಅವರ ಪ್ಯಾರಾಮೀಟರ್ಸಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಒಂದು, ಮತ್ತು ನಾನು ಎಷ್ಟು ಹಣ ಗಳಿಸ್ಬೋದು ಅನ್ನೋದು ಮತ್ತೊಂದು. ಅದರ ಜೊತೆಯಲ್ಲೇ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದೆಯಾ ಅಂತೇಳಿ. ಇಂಟರ್ನಲ್ ಸೆಕ್ಯೂರಿಟಿ ಪ್ಲಸ್ ಏನಾಗುತ್ತೆ, ಒಂದು ಇಂಡಸ್ಟ್ರಿ ಹಾಕಿದರೆ ಒಂದು 5,000 ಜನ ಕೆಲಸ ಮಾಡಿದರೆ ಅವರು 5,000 ಜನನೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕು. ಅವರು ಬೆಳಿಗ್ಗೆ ಎದ್ದು ಜಂಡ ಎತ್ತಿದರೆ ಅದು ಆ ಇಂಡಸ್ಟ್ರಿ ನಡೆಯೋದಿಲ್ಲ. ಬೇರೆ ಬೇರೆ ರಾಜ್ಯಗಳು, ನಾನು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ, ಆ ರಾಜ್ಯಗಳಲ್ಲಿ ಇಂಥದ್ದನ್ನು ನೋಡ್ಬೋದು ನಾವು. ಇಂಡಸ್ಟ್ರಿಗಳು ಹೋಗೋದಿಲ್ಲ, ಯಾಕೆಂದರೆ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲ, 2 ಬೆಳಿಗ್ಗೆ ಎದ್ದರೆ ಅಲ್ಲಿ ಯಾರೋ ಜಂಡ ಹಾಕ್ತಾರೆ ಫ್ಯಾಕ್ಟ್ರಿ ಮುಂದೆ. ಸೊ ವರ್ಕ್ ಫೋರ್ಸು ಶಾಂತಿಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಆ ದೃಷ್ಟಿಯಲ್ಲಿ ಕಾನೂನು ಸುವ್ಯವಸ್ಥೆ ಭಾಳ ಮುಖ್ಯ ಆಗುತ್ತೆ ಅಂತೇಳಿ. ಸೊ ಆ ಸವಾಲನ್ನು ನಾನು ಸ್ವೀಕಾರ ಮಾಡಿಕೊಂಡೆ. ಆಮೇಲೆ ಅದರ ಜೊತೆಯಲ್ಲಿ ಮತ್ತೊಂದು ದೊಡ್ಡ ಸವಾಲು ನಮಗೆ ಬಂದಿದ್ದು ಅಂತೇಳಿದರೆ ಕೋಮು ಸೌಹಾರ್ದತೆ. ಮಂಗಳೂರು ಲಿವಿಂಗ್ ಎಕ್ಸಾಂಪಲ್ ನಮಗೆ, ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಜಿಲ್ಲೆ. ಕರಾವಳಿನಲ್ಲಿ ನಾನು ಎಲೆಕ್ಷನ್ ಮ್ಯಾನಿಫೆಸ್ಟೋ ಬರೆಯೋದಕ್ಕೆ ನನಗೆ ಜವಾಬ್ದಾರಿ ಕೊಟ್ಟರು. ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಮಾಡಿದರು. ನಾನು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡ್ತಾಯಿದ್ದೆ. ಆ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ, ಅದಕ್ಕೆ ನಾವು ಮ್ಯಾನಿಫೆಸ್ಟೋಲ್ಲಿ ಏನು ತರ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆಗೂ ಭೇಟಿ ಕೊಟ್ಟೆ. ನಾನು ಇವರು ನಮ್ಮ FKCCI ಡಿಸ್ಟ್ರಿಕ್ಟ್ ಯೂನಿಟ್ ಇರುತ್ತೆ, ಅವರನ್ನು ಭೇಟಿ ಮಾಡಿದೆ, ಟೀಚರ್ಸ್ ಭೇಟಿ ಮಾಡಿದೆ, ಲಾಯರ್ಸ್ ಭೇಟಿ ಮಾಡಿದೆ, ಡಾಕ್ಟರ್ಸ್ ಭೇಟಿ ಮಾಡಿದೆ, ಮತ್ತು ಫಿಷರ್ಮೆನ್ ಭೇಟಿ ಮಾಡಿದೆ. ಬೇರೆ ಬೇರೆ ಕಮ್ಯುನಿಟಿ ಲೀಡರ್ಸ್ಗಳು ಕೂಡ ಅವರವ್ರ ಕಮ್ಯುನಿಟಿ ಸಮಸ್ಯೆಗಳನ್ನು ಕೂಡ ಸುಮಾರು 1.5 ದಿವಸ ಕಳೆದೆ. ಅಲ್ಲಿ ಬಂದದ್ದು ಪ್ರಶ್ನೆ ಏನು ಅಂದರೆ, ನೋಡಿ, ನಮಗೆ ಇವತ್ತು ಕೋಮು ಸೌಹಾರ್ದತೆ ಹಾಳಾಗೋಗಿದೆ. ನಮ್ಮ ಮಕ್ಕಳನ್ನು ನಾವು ಇಲ್ಲಿ ಶಾಲೆಗೆ ಕಳಿಸೋದಕ್ಕೂ ಕೂಡ ಕಷ್ಟ ಆಗಿದೆ. ನಾವು ನಮ್ಮ ಮಕ್ಕಳನ್ನೆಲ್ಲ ಮೈಸೂರಿಗೆ, ಬೆಂಗಳೂರಿಗೆ ಕಳಿಸ್ತೇವೆ, ಮತ್ತು ನೌಕರಿ ಮಾಡೋದಕ್ಕೂ ಕೂಡ ಇಲ್ಲಿ ಆಗೋಲ್ಲ. ಇಲ್ಲಿ ಯಾರೂ ಇಂಡಸ್ಟ್ರಿ ಇಲ್ಲ, ಮತ್ತೊಂದಿಲ್ಲ, ಆದರೂ ನಾವು ಕಳಿಸ್ತೇವೆ. ಇದಕ್ಕೆಲ್ಲ ಕೋಮು ಸೌಹಾರ್ದತೆ ಮುಖ್ಯ. ಅದು ಆಗ್ತಾಯಿಲ್ಲ. ಇತ್ತೀಚೆಗೆ ಭಾಳ ಕೆಟ್ಟ ಪರಿಸ್ಥಿತಿ ಬಂದಿದೆ. ಇದನ್ನು ನೀವು ಸರಿ ಮಾಡಿದರೆ ಇದು ನಮಗೆ ಭಾಳ ಒಂದು ದೊಡ್ಡ ಕೊಡುಗೆ ಕೊಟ್ಟಾಗುತ್ತೆ ಅಂತ. ಅದನ್ನು ನಾವು ಆ ಸಂದರ್ಭದಲ್ಲಿ ನನಗೆ ಅರ್ಥ ಮಾಡಿಕೊಂಡೆ. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಂಗಳೂರನ್ನು ಬಿಟ್ಟರೆ ಮಂಗಳೂರೇ ಎಕನಾಮಿಕಲಿ ಸ್ಟ್ರಾಂಗ್ ಆಗಿರುವಂಥದ್ದು. ಇಟ್ಸ್ ಒನ್ ಆಫ್ ದಿ ಎಕನಾಮಿಕಲ್ ಸೆಂಟರ್ಸ್. ಈಗ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಬಾಂಬೆ ಇಸ್ ದಿ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ. ಬೆಂಗಳೂರನ್ನು ಬಿಟ್ಟರೆ ನೆಕ್ಸ್ಟು ನಮಗೆ ಆ ದೃಷ್ಟಿನಲ್ಲಿ ನಾವು ನೋಡೋದು ಮಂಗಳೂರನ್ನೇ. ಲಾಟ್ ಆಫ್ ಆ್ಯಕ್ಟಿವಿಟೀಸ್, ಅದು ಪೋರ್ಟ್ ಇದೆ, ಮತ್ತು ಎಲ್ಲ ಪ್ರಜ್ಞಾವಂತ ಜನ ಒಳ್ಳೆಯವರಿದ್ದಾರೆ, ಪ್ರೋಗ್ರೆಸಿವ್ ಥಿಂಕಿಂಗ್ ಇದೆ. ಹಂಗಾಗಿ ಅವರು ಬೇರೆ ದೇಶದಲ್ಲಿ, ಬೇರೆ ರಾಜ್ಯದಲ್ಲಿ, ಬಾಂಬೆಯಲ್ಲಿ ಅಥವಾ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕೆಲಸ ಮಾಡಿ ಯಶಸ್ಸಾಗಿದ್ದಾರೆ. ಸೊ ಅದು ಒಂದು ಸವಾಲು ನಮಗೆ, ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕು ಅಂತ. ಮತ್ತು
ಇಂಟರ್ನಲಿ ಪೊಲೀಸ್ ಇಲಾಖೆಯ ಒಳಗಡೆ ಸಮಸ್ಯೆಗಳು, ಅವರಿಗೆ ಸ್ಯಾಲರಿ ಇರ್ಬೋದು, ವರ್ಕಿಂಗ್ ಅಟ್ಮಾಸ್ಫಿಯರ್ ಇರ್ಬೋದು, ಅವರಿಗೆ ನಿರೀಕ್ಷಿತವಾದಂಥ ಸಮುದಾಯಗಳು ಇದು ಪ್ರಮೋಷನ್ಸ್ ಇರ್ಬೋದು, ಆಮೇಲೆ ರಿಕ್ರೂಟ್ಮೆಂಟ್ಸ್ ಇರ್ಬೋದು. ಬಹಳ ಮುಖ್ಯವಾಗಿ ಯಾವ ಅಧಿಕಾರಿಯನ್ನು ಎಲ್ಲಿ ಹಾಕಬೇಕು. ನಾವು ಆರ್ಬಿಟ್ರರಿಲಿ ನಮ್ಮ ಇಷ್ಟಕ್ಕೆ ಬಂದಂಗೆ ಪೋಸ್ಟಿಂಗ್ ಕೊಡೋದು, ನಮ್ಮ ಇಷ್ಟಕ್ಕೆ ಬಂದಂಗೆ ಟ್ರಾನ್ಸ್ಫರ್ಸ್ಗಳು ಮಾಡೋದು ಒಂದು ಭಾಗ ಆದರೆ, ಮುಖ್ಯ ಏನೋ ಬ್ಯಾಕ್ಗ್ರೌಂಡಲ್ಲಿ ಏನಿರಬೇಕಪ್ಪ ಅಂತ ಹೇಳಿದರೆ ಯಾವ ಅಧಿಕಾರಿನ ಎಲ್ಲಿ ಹಾಕಿದರೆ ಅವರು ಕೆಲಸ ಮಾಡ್ತಾರೆ, ಅದರಿಂದ ಉಪಯೋಗ ಆಗುತ್ತೆ ಇಲಾಖೆಗೆ ಮತ್ತು ರಾಜ್ಯಕ್ಕೆ ಅನ್ನುವಂಥದ್ದು. ಅದು ಒಂದು ರೀತಿಯಲ್ಲಿ ಚಾಲೆಂಜಸ್ ಇತ್ತು ನನಗೆ.